ಪೊಲೀಸ್ ಇಲಾಖೆಯವರಿಗೂ ಹಾಗೂ ಪತ್ರಕರ್ತರಿಗೂ ಹಾಗೂ ಬಹುಮಾನ ಪಡೆದಿರ್ತಕ್ಕಂಥ ಎಲ್ಲ ಜನತೆಗೂ ಶ್ರೀ ಮಾರಮ್ಮ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆ ಒಂದು ಹೆಸರುಗದ್ದೆಯ ಓಟವನ್ನ ಏರ್ಪಡಿಸಿದ್ದು ಇದು ಕೊನೆಯ ಹಂತವಾಗಿದೆ. ಈ ಒಂದು ಫೈನಲ್ ಇದು. ಈಗ ಇವರು ಓಡಿದ್ರೆ ಇದು ಫೈನಲ್. ಆಟಗಾರ ರೆಡಿ ಇದ್ದೀರಾ? ಟೈಮ್ ಬೇಕಾದ್ರೆ ಸಾಕು ಅಂತಂದ್ರ 5 ನಿಮಿಷ ರೆಸ್ಟ್ ಆಗಲಿ. ಕೊರವನಲ್ಲಿ ವಿನಾಯಕ ಬರಗಾಲ ಕೆಸರುಗದ್ದೆ ಓಟವ ಕೊರವನಲ್ಲಿ ಅಂತಿಮ ಸುತ್ತಿನಲ್ಲಿದ್ದೇವೆ. ಯುವಕರ ಬಾಯ್ಸ್ ಸ್ಪರ್ಧಾಳುಗಳಿಗೆ ಕೊರವನಲ್ಲಿ ಯುವಕರ ವತಿಯಿಂದ ಕೆಸರುಗದ್ದೆಯ ಒಂದು ಓಟದ ಅಂತಿಮ ತಲುಪಿದೆ. ಈಗ ಈ ಒಂದು ಓಟ ಕೊನೆಯದಾಗಿದೆ. ಮಹೇಶಣ್ಣ ರೆಡಿನಾ? ವಿನಾಯಕ ಗೆಳೆಯರ ಬಳಗ ಮತ್ತು ಗೊರವನಹಳ್ಳಿ ಬಾಯ್ಸ್ ವತಿಯಿಂದ ಈ ಯಶಸ್ವಿ ಕೆಸರುಗದ್ದೆ ಓಟ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಕಡೆಯ ಅಂತಿಮ ಸ್ಪರ್ಧೆ. ಇದರಲ್ಲಿ ಯಾರು ಇಬ್ಬರು ಫಸ್ಟ್ ಸೆಕೆಂಡ್ ಗೆಲ್ತಾರವರೆಗೆ ಬಹುಮಾನ ಇರ್ತದೆ. ಈಗಾಗಲೇ ಇಬ್ಬರು ಆಯ್ಕೆ ಆಗಿದ್ದಾರೆ ಫಸ್ಟ್ ರೌಂಡ್ ಸೆಕೆಂಡ್ ಪ್ರೈಸ್ಗೆ. ಬಾವುಟ ದಯವಿಟ್ಟು ಇನ್ನೊಂದ್ಸಲ ಹೇಳ್ತಾ ಇದೀವಿ, ಬಾವುಟಗಳು ಆ ಲೈನ್ ಎತ್ಕೋಬೇಕು. ಚೇತನ್ ಸೈಡ್ ಬನ್ನಿ. ಕೊನೆ ಅಂತಿಮ ಸುತ್ತು ಫೈನಲ್ ಸ್ಟಾರ್ಟ್ ಆಗಿದೆ. ಕೊನೆ ಅಂತಿಮ ಸುತ್ತು. ಕೊನೆ ಅಂತಿಮ ಸುತ್ತಿನ ಒಂದು ಓಟ. ಅಂತಿಮ ಸುತ್ತು ಮುಕ್ತಾಯವಾಗಿರುತ್ತದೆ. ಈಗ ಬಹುಮಾನ ವಿತರಣೆ. 2 ಪ್ರಥಮ ಸ್ಥಾನ, 2 ದ್ವಿತೀಯ ಸ್ಥಾನ. ದಯವಿಟ್ಟು ಪತ್ರಕರ್ತ ಮಿತ್ರರು ಸ್ಟೇಜ್ ಬರಬೇಕಾಗಿರುತ್ತೆ. ಈಗ ಬಹುಮಾನ ವಿತರಣೆ ಇರ್ತದೆ. ವೀಕ್ಷಣೆ ಮಾಡೋಣ. ಹಿಂದೆ ಸ್ಥಾನ ಬರುವ ಟ್ಯಾಂಕರ್ ಇದೆ. ಟ್ಯಾಂಕರ್ ಮಾಡ್ತೀವಿ. ಈಗ ಒಂದು ಸಾಂಗ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ಬೇಕು. ಓಡ್ಬಾರಲ್ಲ. ಅಲ್ಲೇ 20 ಜನ 30 ಜನ ಅಲ್ಲೇ ಡ್ಯಾನ್ಸ್ ಮಾಡಿ. ಒಂದು ಕ್ಯಾಮ್ರಾ ಇದೆ, ಪೇಪರ್ ಅವ್ರು ಬಂದಿದ್ದಾರೆ. ಒಂದು ಇದೈತೆ ಫೋಟೋ ಇಡ್ತಾರೆ. ಒಂದು ಸಾಂಗು ಒಳ್ಳೆ ಸಾಂಗ್. ಈಗ ಕೆಸರುಗದ್ದೆಯಲ್ಲಿ ಡ್ಯಾನ್ಸ್. ಊರೇಸು ಬರ್ರಿಯಪ್ಪ, ಅದು ಊರೇಸು ಬರ್ರಿ. ಊರೇಸು ಬರ್ಬಿಡ. ಹಿಂದೆಗಡೆ ಟ್ಯಾಂಕರ್ ಇದೆ, ಸ್ನಾನ ಮಾಡ್ಕೊಳ್ಳೋರು ಹುಡುಗರು ಇದಾಗಿರೋರು. ಬಹುಮಾನ ವಿತರಣೆ ಇರ್ತದೆ. ದಯವಿಟ್ಟು ಇದೆ ಸಾಂಗ್ ಹಾಕಪ್ಪ. ಈಗ ಕೆಸರುಗದ್ದೆಯಲ್ಲಿ ಮಂಡ್ಯ ಹುಡುಗರ ಡ್ಯಾನ್ಸ್. ವಿಕಾಸ್ ಆನೆದೊಡ್ಡೆ ಮೊದಲನೇ ಬಹುಮಾನ, ವಿಷ್ಣು ಹೊರಗಳ್ಳಿ ಎರಡನೇ ಬಹುಮಾನ, ಟೋನಿ ಗೊರವನಹಳ್ಳಿ ಮೊದಲನೇ ಬಹುಮಾನ,
ಶಿವ ಗೌರವನಹಳ್ಳಿ 2ನೇ ಬಹುಮಾನ. ಪ್ರಶಸ್ತಿ ತಗೊಂಡಿರೋ ಮುಂದೆ ಬನ್ನಿ. 4 ಜನ ಮುಂದೆ ಹೋಗಿ. ಪ್ರಶಸ್ತಿ ತಗೊಂಡಿರೋ 4 ಜನ ಮುಂದೆ ನಿಲ್ಸ್ರಪ್ಪ. ಅಂದ್ರೆ ಸಾಂಗ್ ಯಾಕಪ್ಪ? ಯಾವ ಸಾಂಗ ನಿಲ್ಸ್ರಪ್ಪ? ಸಾಂಗ ಸ್ವಾಮಿ ಶಿವ ವಿಕಾಸ್ ವಿಷ್ಣು. ಕೇಸರಿ ಗದ್ದೆಯಲ್ಲಿ ಓಡಿದ ನಂತರ ಸ್ಪರ್ಧಾಳುಗಳು ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ದೃಶ್ಯ. ಸೈಡು ಬೇರೆ ಬಂದ್ರು ನೋಡಿ ನುಗ್ಗೋ ಜೋಡಿ. ಬಲಗಾರು ಇಟ್ಟು ಬಂದವರೆ ಈಗ ಪಾಪಿಗಳ ಗರ್ಭಗುಡಿಗೆ. ಎಲ್ಲ ಈಗ ಓಡಿ ಸುಸ್ತ ಮಾಡೋ ಬೇಕು ಬಹುಮಾನ ವಿತರಣೆ ಮಾಡು. ಮುಂದೆ ದಯವಿಟ್ಟು ಆಫ್ ಮಾಡಪ್ಪದ ಹಂಗೆ ಪೈರ್ ತಿಪ್ಪು ನಾಟಿ ಮಾಡಿದ್ರೆ ಮಾತ್ಗಾರ ಮಲ್ಲಯ್ಯ ಮೆರೆದಾನು, ಬುದ್ಧಿಗಾರ ಸಿದ್ದಯ್ಯ ಗೆದ್ದಾನು, ಮೋಜ್ಗಾರ ಮೊದಲನೇ ಬಹುಮಾನ ನಲ್ಲಿ ಕೃಷ್ಣ ರೈತರ ಬರ್ತಾರೆ. ಕೃಷ್ಣ ಇಲ್ಲ ಅವ್ರೆ ನಲ್ಲಿ ಕೃಷ್ಣವರು ದಯವಿಟ್ಟು ವೇದಿಕೆ ಇರಬೇಕು. ಹೋದಲ್ಲೆಲ್ಲ ನಮ್ದೇ ಕಾರ್ಬಾರ್. ಸಿದ್ಧಲಿಂಗಪುರ ಹರಿಹರಪುರ ನಮ್ಗದೆ ಗೆಸ್ಟ್ ಹೌಸ್ ಅಲ್ಲಿ ಯೋಗೆಲ್ಲ ಇತ್ಯರ್ಥ ಭಾರಿ ಫೇಮಸ್ಸು ಮಂಡ್ಯಗೆ ಫೇಮಸ್ಸು
ಹುಡುಗಿರ ಕಾಲೇಜು ಬಂದದೆ ಮೆಸೇಜು ಕೈ ಹೊಡಿತಿದ್ರೆ ಸಾಕು ನಮ್ಗೆ ಪ್ರಾಣ ಮ್ಯಾರೇಜು ಪಂಪ್ ಹೌಸು ನಂಗದೆ ಗೆಸ್ಟ್ ಹೌಸು ಅಲ್ಲ ಜೋಜಲ್ಲ ಇಕ್ಕ ಈಗ ಹಿಂದೆ ಹೋಗೋಣ ಕೆಸರ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂದಕ್ಕೆ ಹೋಗೋಣ ಸ್ವಲ್ಪ ಹಿಂದಕ್ಕೆ ಬಂದ್ಬಿಡ್ರಿ ಕೃಷ್ಣ ಅವರು ಮಾತಾಡ್ಬೇಕಂತ ಹೊರವಳ್ಳಿಯ ವಿನಾಯಕ ಬಳಗ ಮತ್ತೆ ಹೊರವಳ್ಳಿ ಬಾಯ್ ತಂಡದವರು ಗಣೇಶ ಗ್ರಾಮೀಣ ಅತ್ಯಂತ ವೇದಿಕೆಗಳು ಮತ್ತು ಆಕರ್ಷಕವಾಗಿ ಮೂಡಿ ಬಂದಿದೆ. ಕೃಷಿಕರಿಗೆ ಆಕರ್ಷಿಸುವ ಯುವಜನರಿಗೆ ಕ್ರೀಡೆ ಮತ್ತು ಗ್ರಾಮೀಣ ಆಟೋಟದ ಬಗ್ಗೆ ಪ್ರೇರೇಪಿಸುವ ಹಾಗೂ ಯುವಜನರ ಆರೋಗ್ಯ ಮತ್ತು ಯುವತೆಯ ವ್ಯಕ್ತಿತ್ವವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂದಿನ ನಡೆದಂತಹ ಓಟ ಸ್ಪರ್ಧೆ ಮತ್ತೆ ಪ್ರೇರಣೆಯ ಕೂಡ ಗ್ರಾಮೀಣ ಕ್ರೀಡೆ ಗ್ರಾಮೀಣ ಸಂಸ್ಕೃತಿ ರಚಿಸಿ ಹೋಗುತ್ತಿರುವ ಕೃಷಿ ಕ್ಷೇತ್ರ ಅತ್ಯಂತ ಹಿನ್ನಡೆ ಕಾಣುತ್ತಿರುವ ಹೊತ್ತಿನಲ್ಲಿ ಯುವಜನರನ್ನ ಕೃಷಿ ಕ್ಷೇತ್ರದ ಕಡೆಗೆ ಆಕರ್ಷಿಸುವ ನಿಟ್ಟಿನಲ್ಲಿ ಈ ಯುವಕ ಏರ್ಪಡಿಸಿರ್ತಕ್ಕಂಥ ಈ ಒಂದು ಕೃಷ್ಣಜತೆ ಓಟದ ಸ್ಪರ್ಧೆ ಅತ್ಯಂತ ರೋಚಕವಾಗಿತ್ತು. ಸಹಸ್ರಾರು ಜನರು ಈ ದಿನ ಈ ದೃಶ್ಯವನ್ನು ಕೈಗೊಂಡುಕೊಂಡಿದ್ದಾರೆ. ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ಕ್ರೀಡಾಕೂಟ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬರುವಳಿಯ ಈ ಕ್ರೀಡಾಕೂಟ ಈ ದಿನ ಗಮನ ಸೆಳೆದಿದೆ. ಅದಕ್ಕೆ ಒಂದೇ ಉದಾಹರಣೆ ನಮ್ಮ ಮಂಡ್ಯ ಪ್ರದೇಶದ ಲೋಕಸಭಾ ಮುಖ್ಯಸ್ಥರಾದ ವಿಜಯನಗರದವರು ದೈನಂದಿನ ಆಸಕ್ತಿ ವಹಿಸಿ ಮಾಡಿದಂತಹ ಈ ಒಂದು ಲೈವ್ ಅಲ್ಲಿ 1 ಲಕ್ಷ ಜನ ವ್ಯವಸ್ಥೆ ಆಗಿದೆ.
ಪ್ರತಿ ಹಂತದಲ್ಲಿ 40,000 ಹೀಗೆ 1 ಲಕ್ಷ ಮಂಡ್ಯ ಪ್ರೈಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಕಂಡುತ್ತಾ ಒಂದು ಈ ಕ್ರೀಡಾಕೂಟ ಜನರ ಆಸಕ್ತಿ ಯಾವ ದರ್ಜೆಯಲ್ಲಿದೆ ಅದನ್ನ ನೀವು ಗುರುತಿಸಿ ಕ್ರೀಡಾಕೂಟವರು ಅದನ್ನ ಏರ್ಪಡೆ ಮಾಡಿದ್ದೀರಿ. ಇದಕ್ಕೆ ಬಹುಮಾನವನ್ನು ಕೊಟ್ಟಂತ ಎಲ್ಲ ದಾನಿಗಳಿಗೆ ಮತ್ತೆ ಮೊನ್ನೆ ರಾಘು ಅವರು ಸಾಂಸ್ಕೃತಿಕ ಜಾಲತಾಣದಲ್ಲಿ ಹಾಕಿದ್ರು ಅದನ್ನು ನಾವು ಚಿತ್ರಣ ಮಾಡಿದ ನಂತರ ಬಹಳಷ್ಟು ಈ ಒಂದು ಪ್ರೋತ್ಸಾಹ ಸಿಕ್ತು. ಇದನ್ನ ಪತ್ರಕರ್ತ ಮಿತ್ರರೆಲ್ಲರೂ ಕೂಡ ಒಂದು ಈ ಒಂದು ಚಿತ್ರದಲ್ಲಿ ಓಟವನ್ನು ನಿರ್ದೇಶನ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಜನ ಕೂಡ ಬಹಳಷ್ಟು ಶ್ರಮ ವಹಿಸಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಸಹಕಾರಿಯಾಗಿದ್ದಾರೆ. ಬೆರಳಿಯ ಈ ಯುವ ಮಿತ್ರರ ತಂಡ ಮತ್ತಷ್ಟು ಮಾದರಿಯ ಚಟುವಟಿಕೆ ಮೂಲಕ ಜನರಿಗೆ ಪ್ರೇರಣೆಯಾಗಲಿ ಆದರ್ಶವಾಗಲಿ ಅಂತ ಆಸಕ್ತ ಇಲ್ಲಿನ ವಿಜೇತರಾದಂತ ಎಲ್ಲ ಕ್ರೀಡಾಳುಗಳಿಗೆ ವಿನಂತಿಸುತ್ತೇನೆ. ಅದೇ ರೀತಿ ಸ್ಪರ್ಧೆಗೆ ಇಳಿಯೋದು ಬಹಳ ಮುಖ್ಯ. ಸಾವಿರಾರು ಜನರು ಆ ರೋಡ್ನಲ್ಲಿ ನಿಂತು ನೋಡ್ತಾ ಇದ್ದೀವಿ ನಾವು. ಆದರೆ ರಸ್ತೆಗಳಿಗೆ ಅಂದ್ರೆ ಬಹಳ ಜನ ಇಳಿತಾರೆ. ಆದರೆ ರಸ್ತೆಗೆ ಇರೋದು ನಿಂತು ಹೊಣೆಗಾರಿಕೆ ಬೇಕು. ಕ್ರೀಡಾಳುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಜನರೇಟ್ ಇದು ಬರಲ್ಲ ಓಯ್ ಬಿಳಿ ಚಟ ಏಯ್ ಪಾಸ್ ಬಂದ್ರು ಕೊಟ್ಬಿಡಿ ಅಲ್ಲೆಲ್ಲ ಇರಲಿ ಸರ್, ಕೊಟ್ಬಿಡಿ ಸರ್, ಹುಡುಗಿ ಕೊಡ್ರಿ ಕೊಟ್ಬಿಡ್ಲಿ ಅಲ್ಲೇ ಇರಪ್ಪ ಹೋಗ್ಬಿಡ. ಅಲ್ಲೇ ಇರ್ಲಿ ಸರ್ ಅವ್ರನ್ನ ಒಂದು ನಿಮಿಷ ಒಟ್ಟಿಗೆ ಎಲ್ಲಾನು ಒಟ್ಟಿಗೆ ತಗೊಂಡು ಅಲ್ಲೇ ಇಲ್ಲಿ ಸೆಕೆಂಡ್ ಪೇಜ್ ಅನೌನ್ಸ್ ಮಾಡಿ ಸರ್. ಅದೇ ಸ್ವಲ್ಪ ಇದೆ ಸ್ವಲ್ಪ ಇನ್ನೊಬ್ಬ ಫ್ಯಾನ್ ಎಲ್ಲರೂ ಸ್ವಲ್ಪ ಜಾಗ ಬರ್ಲಿ. ನೀವು ಬರ್ತೀರಿ ಹಿಂದೆ ಬನ್ನಿ ಮಗ. ಫೋನ್ ಇತ್ತು ಫೋನ್ ಬಿಡ ಒಂದು ನಿಮಿಷ ಫೋನ್ ಬಿಡೋಣ ಸರ್. ಒಂದು ನಿಮಿಷ ಆದ್ಮೇಲೆ ಹಾಕಿಲ್ಲ ಬರ್ರಪ್ಪ ಇಲ್ಲಿ. ಸಮೇತ ಬನ್ನಿ, ಈ ಕಡೆ ಬನ್ನಿ. ಯಾರೋ ಒಬ್ಬ ಮಾತಾಡ್ತಿರೋ ಅಲ್ಲೇ ಜೊತೆಲಿರಿ ಎಲ್ಲ ಜೋರಾಗಿ ಮಾತಾಡ್ಬೇಕು. ಸ್ವಲ್ಪ ಮುಂದೆ ಬನ್ನಿ ಜೋರಾಗಿ ಮಾತಾಡಪ್ಪ. ಏನ್ ಅನಿಸ್ತು ಇರೋಣ? ನಾನು ಒಂದು ಥ್ಯಾಂಕ್ಸ್ ಹೇಳ್ಬೋದ್ರೆ ನಮ್ಮ ಬಾಯ್ಸ್ ಗೊರಳಿ ಬಾಯ್ಸ್ಗೂ, ನಮ್ಮ ರಾಘವನವರು ಹಾಗೂ ಆದಷ್ಟು ನಮ್ಮ ಗೊರಳಿ ಬಾಯ್ಸ್ ಪ್ರತಿಯೊಬ್ಬರು ಹೇಳ್ಬೇಕು ಅಂದರೆ ಈ ವರ್ಷ ಮಾಡಿದ್ರೆ ಮುಂದಿನ ತಿಂಗಳು ಹೆಚ್ಚಾಗಿ ಮಾಡುವ ಆಸೆ ನಮ್ಮ ಗ್ರಾಮಸ್ಥರು ಗೊರಳಿ ರೈತರುಗಳು ದೊಡ್ಡವರು ಅಕ್ಕಪಕ್ಕ ಊರವರು ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಏನು ಅನಿಸ್ತು ಇವತ್ತು ನಿಮಗೆ?
ಇವತ್ತು ಕೆಸರುಗದ್ದೆ ಓಟದಲ್ಲಿ ಭಾಗವಹಿಸಿದ್ರಲ್ಲ, ಏನು ಅನಿಸ್ತು ನಿಮಗೆ? ನಮಗೆ ಉದ್ಭರಾಗಿತ್ತು. ಎಲ್ಲ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ನಿಮ್ಗೇನು ಅನ್ನಿಸ್ತು? ನಮ್ಗೆ ಅದ್ದೂರಿ ಅನಿಸುತ್ತೆ. ಒಂದು ಇಷ್ಟು ವರ್ಷ ಇನ್ನೂ ಜಾಸ್ತಿ ಮಾಡಮ ಅನಿಸ್ತೈತೆ. ನಮ್ಮ ಹುಡುಗರು ಬರವಣಿಗೆ ಬಯಸ್ ಎಲ್ಲ ಮಾಡ್ತೀವಿ ಉತ್ಕೊಂಡು ಎಲ್ಲರೂ. ಮೊದಲೇ ಏನಾದ್ರು ಭಾಗವಹಿಸಿದ್ರ ಸ್ಪರ್ಧೆಯಲ್ಲಿ? ಎಲ್ಲಿ ಇಲ್ಲ, ಇದೇ ಫಸ್ಟು. ಇದೇ ಫಸ್ಟು. ನಿಮ್ಮ ಹೆಸರು? ಕಿರಣ್ ಟೋನಿ. ಯಾರು ಮಾತಾಡ್ತೀರಿ? ಜೋರ ಮಾತಾಡೋ. ಏನು ಅನಿಸ್ತು? ಇವತ್ತು ಆಯೋಜಿಸಿರುವಂಥ ಶ್ರೀ ವಿನಾಯಕ ಗೆಳೆಯರ ಮುರುನಳ್ಳಿ ಹುಡುಗರು ಇವರು ಪ್ರತಿ ವರ್ಷವೂ ಅಷ್ಟೇ ಇದೇ ಥರದ ವಿವಿಧ ರೀತಿಯಾದಂತಹ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇರ್ತಾರೆ. ಈ ವರ್ಷ ಕೆಸರುಗದ್ದೆ ಓಟ ಏರ್ಪಡಿಸಿದ್ದು ನಮಗೆ ತುಂಬ ಸಂತೋಷ ಆಯಿತು. ನಮ್ಮೂರಿನ ಯುವಕರು ಮತ್ತು ಪತ್ತೂರಿನ ಯುವಕರು ಎಲ್ಲ ಬಂದು ಭಾಗವಹಿಸಿದ್ರು. ಇದರಿಂದ ಒಂದು ಗ್ರಾಮೀಣ ಕ್ರೀಡೆ ಬೆಳೆದು ಎಲ್ಲ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲೆಲ್ಲ ತಲುಪ್ತಿದೆ. ಮತ್ತು ನಮ್ಮೂರಿನ ಎಷ್ಟೋ ಜನ ಇವಾಗ ಕೂಲಿ ಕೆಲಸ ಅದು ಇದು ಯಾವಾಗಲೂ ಟಿ ವಿಲೇ ಬ್ಯುಸಿಯಾಗಿರ್ತಾರೆ. ಇಂಥ ಕ್ರೀಡೆಗಳು ನಡೆಸಿದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ನಾವು ಕೂಡ ನಾವೇ ಮರ್ತ್ಕೊಳ್ತಾ ಇದ್ದೀವಿ ಇಂಥ ಕ್ರೀಡೆಯಲ್ಲೂ. ಇಂಥ ದಿನದಲ್ಲಿ ನಮ್ಮೂರು ಹುಡುಗರು ನಮ್ಮ ಸ್ನೇಹಿತರು ಮತ್ತು ನಮ್ಮೂರಿನ ಮುಖಂಡರೆಲ್ಲ ಸೇರಿ ಈ ಒಂದು ಸ್ಪರ್ಧೆ ಏರ್ಪಡಿಸಿದ್ದು ವೈಯಕ್ತಿಕವಾಗಿ ಮತ್ತು ನಮ್ಮ ಊರಿನ ಮಗನಾಗಿ ನನಗೆ ತುಂಬ ಸಂತೋಷ. ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರ? ಹೌದು, ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನ ಬಂದೈತೆ. ನನಗೆ ಇನ್ನೂ ತುಂಬ ಸಂತೋಷ. ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಜಿ ಎನ್ ಗುರು. ಫ್ರೆಂಡ್ಸ್, ಇವತ್ತಿಗೆ ಒಂದು ಗ್ರಾಮೀಣ ಕ್ರೀಡೆ ಕೆಸರುಗದ್ದೆ ಓಟ ಮುಕ್ತಾಯಗೊಂಡು ಬಹುಮಾನ ವಿತರಣೆ ಆಗಿರ್ತದೆ. ಈಗ ನಮ್ಮ ಲೈವಲ್ಲಿ ಎಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಅಂತ ತಿಳಿಸ್ತಾ ನಮ್ಮ ಲೈವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ¡Vamos!